ಕಂಕಣ ಕಟ್ಟಿಕೊಳ್ಳುವುದರ ಮಹತ್ವ. ವರಮಹಾಲಕ್ಷ್ಮಿ ವ್ರತ, ಅನಂತ ಪದ್ಮನಾಭ ವ್ರತ, ಸತ್ಯನಾರಾಯಣ ಸ್ವಾಮಿ ಹೀಗೆ ಹಲವು ವ್ರತಗಳನ್ನು ಆಚರಣೆ ಮಾಡುವವರು, ಮದುವೆಯಾಗಲಿರುವ ವಧೂವರರು ಯಜ್ಞ ಯಾಗ ಪೂಜೆ ಹವನಗಳನ್ನು ಹಮ್ಮಿಕೊಂಡ ಮನೆಯ ಗೃಹಸ್ಥರು ಪೂಜಿಸಿದ ಹಳದಿ ದಾರವನ್ನು ಅಥವಾ ದಾರದಲ್ಲಿ ಕಟ್ಟಿದ ಅರಿಶಿಣದ ಕೊಂಬನ್ನು ಸೇರಿಸಿ ಬಲಕೈಗೆ ಕಟ್ಟಿಕೊಳ್ಳುವ ಪದ್ಧತಿ ಇದೆ. ಇದೇ ಕಂಕಣ ಕಟ್ಟಿಕೊಳ್ಳುವುದು. ಕಂಕಣ ಬದ್ಧರಾಗಿರುವುದು ಅಂದರೆ ದೃಢ ಸಂಕಲ್ಪ ಮಾಡುವುದು ಅಂತ ಅರ್ಥ. ಕೆಲವೊಮ್ಮೆ ಶುಭ ಕಾರ್ಯ ನಡೆಯುವ ದಿನ ಯಾವುದೋ ಅಡ್ಡಿ ಆತಂಕಗಳು, ತೊಂದರೆಗಳು, ವಿಘ್ನಗಳು ಕಾಣಿಸಿಕೊಳ್ಳುವುದುಂಟು. ಅದರಿಂದ ವ್ರತಾಚರಣೆಗೆ ಭಂಗ ಉಂಟಾಗಬಹುದು, ಇಲ್ಲವೇ ಶುಭ ಕಾರ್ಯ ನಿಂತೇ ಹೋಗಬಹುದು. ವ್ರತಾಚರಣೆಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ದೇವರನ್ನು ಪೂಜಿಸಿ, ದೇವರ ನಾಮವನ್ನು ನಿರಂತರ ಸ್ಮರಿಸುವ ಸಂಕಲ್ಪ ಮಾಡಿ ಶಕ್ತಿ ಕರುಣಿಸಿ ಎಂದು ಪ್ರಾರ್ಥನೆ ಮಾಡ್ತಾರೆ. ದೇವರೆದುರು ಇಟ್ಟು ಪೂಜಿಸಿದ ದಾರ ಅದಾಗಿರುವುದರಿಂದ ದೇವರ ಭರವಸೆಯ ಸಂಕೇತವೂ ಕೂಡ. ಆಂತರಿಕ ಶಕ್ತಿಯನ್ನು ಪ್ರೇರೇಪಿಸುವ ಸಾಧಕದಂತೆ ಕೆಲಸ ಮಾಡುತ್ತೆ ಕಂಕಣ. ವಿವಾಹ, ಉತ್ಸವ, ಯಜ್ಞ ಯಾಗಾದಿ ಕಾರ್ಯದಲ್ಲೂ ಸೂತಕ ಬಾಧಿಸುವುದುಂಟು. ಅಂತಹ ತೊಡಕುಗಳಿಂದ ಹಿಡಿದ ಕೆಲಸ ನಿರಂತರವಾಗಿ ನಡೆಯಬೇಕು ಎಂಬುದೇ ಕಂಕಣ ಕಟ್ಟಿಕೊಳ್ಳುವುದರ ಹಿಂದಿರುವ ಉದ್ದೇಶ. ಇದರ ಅರ್ಥ ಅಂದರೆ ಕಂಕಣ ಕಟ್ಟಿಕೊಂಡವನು ಸಂಕಲ್ಪಿಸಿದ ಕಾರ್ಯವನ್ನು ಕಂಕಣಬದ್ಧನಾಗಿ ನೆರವೇರಿಸುವುದಾಗಿ ಕುಲದೇವತೆ, ಗ್ರಾಮದೇವತೆ, ಇಷ್ಟ ದೇವತೆಗಳ ಹೆಸರಿನಲ್ಲಿ ಪ್ರತಿಜ್ಞೆಯನ್ನು ಮಾಡುವುದು. ಕಂಕಣ ಕಟ್ಟುವುದರ ಮತ್ತೊಂದು ಮೂಲ ಉದ್ದೇಶವೆಂದರೆ ಅದರ ಬಂಧನ ಇರುವವರೆಗೂ ಪೂಜಿಸಿದವನು ಅಥವಾ ಕಂಕಣ ಕಟ್ಟಿಕೊಳ್ಳುವವನು ಮೈಲಿಗೆಯನ್ನು ಒಳಗೊಂಡಂತೆ ಯಾವುದೇ ತೆರನಾದ ಸೋಂಕುಗಳಿಗೆ ತಗಲುವುದಿಲ್ಲ. ಕಂಕಣವನ್ನು ಕಟ್ಟಿರುವ ವ್ಯಕ್ತಿಯಲ್ಲಿ ದೈವಾಂಶವಿರುತ್ತದೆ ಎಂದು ಹೇಳ್ತಾರೆ. ಕಂಕಣಬದ್ಧನಾದ ವ್ಯಕ್ತಿಯನ್ನು ಪರಿಶುದ್ಧನಾದ ವ್ಯಕ್ತಿಯೆಂದು ಶಾಸ್ತ್ರಗಳು ಹೇಳುತ್ತವೆ. ಇದಕ್ಕೊಂದು ಉದಾಹರಣೆ ಎಂದರೆ ಪರಶುರಾಮನು ಕ್ಷತ್ರಿಯರನ್ನೆಲ್ಲ ನಿಗ್ರಹಿಸುವ ಉದ್ದೇಶದಿಂದ ಅಯೋಧ್ಯೆಗೆ ಬಂದಾಗಲೆಲ್ಲ ದಶರಥನು ಕಂಕಣಬದ್ಧನಾಗಿರುತ್ತಿದ್ದನು. ಆದ್ದರಿಂದಲೇ ಪರಶುರಾಮನು ಆತನನ್ನು ನಿಗ್ರಹಿಸಲಿಲ್ಲವೆಂದು ಉಲ್ಲೇಖಿಸಲಾಗಿದೆ ಪುರಾಣಗಳಲ್ಲಿ. ಕಂಕಣವು ಎಲ್ಲ ರೀತಿಯ ರಕ್ಷಣೆಯನ್ನು ನೀಡುತ್ತದೆ. ಪೂಜಾ ಸ್ಥಳವನ್ನು ಅಶೌಚದ ಅಥವಾ ಅಶುಚಿಯ ಸೋಂಕಿನಿಂದ, ಸಂಪರ್ಕದಿಂದ ರಕ್ಷಣೆ ಮಾಡುತ್ತೆ. ಆದ್ದರಿಂದ ಪವಿತ್ರವನ್ನು ಧರಿಸದಿರುವ ಉಳಿದೆಲ್ಲ ಧರ್ಮ ಕಾರ್ಯಗಳಲ್ಲೂ, ಪೂಜಾ ಸಂದರ್ಭಗಳಲ್ಲೂ, ಹವನ ಹೋಮಗಳ ವೇಳೆಯಲ್ಲಿ ಅರ್ಚಕರು ಸೇವಾಕರ್ತನ ಕೈಗೆ ಕಂಕಣವನ್ನು ಕಟ್ಟಿಸ್ತಾರೆ. ವಿವಾಹದ ಸಂದರ್ಭಗಳಲ್ಲೂ ವರನಿಗೆ ಮತ್ತು ವಧುವಿಗೆ ಕಂಕಣವನ್ನು ಕಟ್ಟಿಸುವ ರೂಢಿಯಿದೆ. ಈ ಕಂಕಣದಲ್ಲಿ ಇಂದ್ರಾದಿ ಸಕಲ ದೇವತೆಗಳನ್ನು ಆಹ್ವಾನಿಸಿ ಪೂಜಿಸಲಾಗುತ್ತೆ. ಕಂಕಣವು ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸುವ ಪ್ರಕ್ರಿಯೆಯ ಸಾಂಕೇತಿಕ ಅನುಮೋದನೆಯೂ ಕೂಡ ಆಗಿದೆ. ಇದು ಕಂಕಣದ ಅರ್ಥ, ಕಂಕಣ ಕಟ್ಟುವ ಉದ್ದೇಶ. ನಮಸ್ಕಾರ.